Hi, welcome to Shweta's vlog. So ನಾನು ಇವತ್ತು ಸೂಪರ್ ಆಗಿ ರೆಡಿ ಆಗಿದ್ದೀನಿ ಟು ಎಕ್ಸ್ಪ್ಲೋರ್ ಒನ್ ಮೋರ್ ಪ್ಲೇಸ್. ಸೊ ಎಸ್, ಇವತ್ತು ಹೋಗ್ತಾ ಇರೋದು ಹೊಸದಾಗಿ ಸ್ಟಾರ್ಟ್ ಆಗಿದೆ. ಐ ಮೀನ್ ಆಲ್ಮೋಸ್ಟ್ 1 year ನಾವು. ಸೊ ಈ ಪ್ಲೇಸ್ ನ ತುಂಬಾ ದಿನದಿಂದ ನೋಡ್ತಾ ಇದ್ದೆ, ಹೋಗ್ಬೇಕು ಅನ್ಕೋತಾ ಇದ್ದೆ, ಬಟ್ ಹೋಗಕ್ಕಾಗಿರ್ಲಿಲ್ಲ. ಅಂಡ್ ಟುಡೇ ವಿ ಆರ್ ಹಿಯರ್. ಎಸ್, ದಟ್ ಈಸ್ ಗಲ್ಪ್. ಸೊ ಗಲ್ಪ್ ಬನಶಂಕರಿಲಿ 100 feet ರೋಡ್ ಅಲ್ಲಿ ಆಗಿದೆ. ಸೊ ಆಲ್ಮೋಸ್ಟ್ 1 year ಆಯ್ತು ಇದು ಓಪನ್ ಆಗಿ. ಅಂಡ್ ಎವ್ರಿ ಟೈಮ್ ನಾನು ಇದ್ರ ಮುಂದೆ ಪಾಸ್ ಆದಾಗೆಲ್ಲ ಐ ಫೀಲ್ ಲೈಕ್ ಐ ಹ್ಯಾವ್ ಟು ಗೋ ಅಂಡ್ ಸಿ, ಬಟ್ ಬರಕ್ಕೆ ಆಗಿರ್ಲಿಲ್ಲ. ಅಂಡ್ ಇಟ್ ಈಸ್ ವೆರಿ ಫ್ಯಾಂಟಾಸ್ಟಿಕ್. ಸೊ ಆಚೆಯಿಂದ ನೋಡಿದ್ರು ಅಷ್ಟೇ ಸಕ್ಕ ಸೂಪರ್ ಆಗಿ ಕಾಣಿಸ್ತಾ ಇತ್ತು ಅಂತ ಹೇಳಿ ಬಂದೆ. ಬಟ್ ಅನ್ಫಾರ್ಚುನೇಟ್ಲಿ ಇವತ್ತು ಅವರು ರಿನೋವೇಟ್ ಮಾಡ್ತಾ ಇದ್ದಾರೆ. ಸೊ ಮುಂದುಗಡೆ ಪಾರ್ಟ್ ಎಲ್ಲ ಕ್ಲೋಸ್ ಆಗಿದೆ. ಸೊ ಎಸ್, ಐ ವಿಲ್ ಶೋ ಯು ಹೌ ಇಟ್ ಯೂಶಲಿ ಲುಕ್ಸ್. ದಿಸ್ ಇಸ್ ಹೌ ಇಟ್ ಲುಕ್ಸ್. ಸೊ ಸಕ್ಕದಾಗಿ ಆಚೆ ಕಡೆ ಸಕ್ಕದಾಗಿದೆ. ಸೊ ಮಾರ್ನಿಂಗ್ ಟೈಮ್ ಬಂದ್ರೆ ಯಾವ ತರ ಇರುತ್ತೆ ಅಂತ ತೋರಿಸ್ತಿದ್ದೀನಿ. ಸೊ ದಿಸ್ ಇಸ್ ಹೌ ಇಟ್ ಲುಕ್ಸ್ ಇನ್ ದ ಮಾರ್ನಿಂಗ್. ಸೊ ಆಕ್ಚುಲಿ ನಾನು ಸ್ವಲ್ಪ ರಿಸರ್ಚ್ ಮಾಡಬೇಕಿತ್ತು. ಈ ಪ್ಲೇಸಿಗೆ ಬರಕ್ಕೆ ಮಾರ್ನಿಂಗ್ ಇಸ್ ದ ಅಂದ್ರೆ ಇಟ್ ಶುಡ್ ಬಿ ಸನ್ ಡೌನ್ ಟೈಮ್. ಸೊ ಆ ಟೈಮಲ್ಲಿ ಬಂದ್ರೆ ನಿಮಗೆ ಆಕ್ಚುಲ್ ಆಗಿ ಇದ್ರದ್ದು ಏನು ಒಂದು ಬ್ಯೂಟಿ ಇದೆ ಅದು ಸಕ್ಕದಾಗಿ ಕಾಣಿಸುತ್ತೆ. ಅಂಡ್ ದಿಸ್ ಇಸ್ ಹೌ ಇಟ್ ಲುಕ್ಸ್ ಇನ್ ದ ಮಾರ್ನಿಂಗ್. ಸೊ ಬೆಳಗ್ಗೆ ಹೊತ್ತು ನನಗೆ ಅನ್ಸಿದ್ದು ಈ ಪ್ಲೇಸು ಬೆಳಗ್ಗೆ ಹೊತ್ತು ಚೆನ್ನಾಗಿದೆ ಬರಕ್ಕೆ ಅಂತ ಹೇಳಿ. ಯಾಕಂದ್ರೆ ನಾನು ಯೂಶಲಿ ಸನ್ ಡೌನ್ ಟೈಮಲ್ಲಿ ಹೋಗ್ತೀನಿ. ಈವ್ನಿಂಗ್ ಹೋದ್ರೆ ಆಕ್ಚುಲಿ ಈವ್ನಿಂಗ್ ಏನು ಒಂದು ಬೆಳಕಲ್ಲಿ ನೋಡಕ್ಕಾಗತ್ತೆ ಅದನ್ನ, ಪ್ಲಸ್ ನೈಟ್ ವ್ಯೂನು ಎರಡನ್ನೂ ನಾನು ಯೂಶಲಿ ಕ್ಯಾಪ್ಚರ್ ಮಾಡ್ತೀನಿ. ಬಟ್ ಇಲ್ಲಿಗೆ ಬರುವಾಗ ಐ ಮಿಸ್ ಜಸ್ಟ್ ಇಟ್ ಅಂಡ್ ಐ ಕೇಮ್ ಬಿಟ್ ಲೇಟ್. ಸೊ ಹಾಗಾಗಿ ಈವ್ನಿಂಗ್ ಟೈಮ್ ಹೆಂಗಿರುತ್ತೆ ಅಂತ ಹೇಳ್ಬಿಟ್ಟು ಗೊತ್ತಾಗ್ಲಿಲ್ಲ. ಸೊ ದಿಸ್ ಇಸ್ ಹೌ ಇಟ್ ಲುಕ್ಸ್ ಬ್ಯೂಟಿಫುಲ್. ಸೊ ಸಕ್ಕದಾಗಿ ಮಾಡಿದ್ದಾರೆ. ಇಂಟೀರಿಯರ್ಸು ಅಷ್ಟೇ ಸಕ್ಕದಾಗಿದೆ. ಸೊ ಇಫ್ ಯು ರಿಯಲಿ ವಾಂಟ್ ಟು ಎಂಜಾಯ್ ದಿಸ್ ಪರ್ಟಿಕ್ಯುಲರ್ ಬಾರ್ ಅಂಡ್ ಕಿಚನ್, ನೀವು ಈವ್ನಿಂಗ್ ಅಥವಾ ಮಾರ್ನಿಂಗ್ ನೂನ್ ಆ ತರ ಬಂದ್ರೆ ಸಕ್ಕದಾಗಿರುತ್ತೆ. ಸೊ ಇಲ್ಲಿ ವಾಟರ್ ಸ್ಪ್ರೇಯರ್ಸ್ ಹಾಕಿದ್ದಾರೆ. ಅಂಡ್ ಇಟ್ ಕೀಪ್ಸ್ ಇಟ್ ಕೂಲ್ ಇನ್ ಸಮ್ಮರ್ಸ್ ಆಲ್ಸೋ. ಯಾಕೆ ಅಂದ್ರೆ ಇಲ್ಲಿ AC ಇಲ್ಲ. ಸೊ ದಟ್ ಈಸ್ ಒನ್ ಡಿಸಪಾಯಿಂಟಿಂಗ್ ಥಿಂಗ್. AC ಅಥವಾ ಫ್ಯಾನ್ ಎಲ್ಲ ಸ್ವಲ್ಪ ಕಮ್ಮಿನೇ ಇದೆ. ಫ್ಯಾನ್ ಇದೆ ಬಟ್ ಇಟ್ಸ್ ಓಕೆ, ನಾಟ್ ಟೂ ಮಚ್. ಬಟ್ ಆಕ್ಚುಲ್ ಆಗಿ ಇಲ್ಲಿ ಈ ತರ ಹೂ ಸ್ಪ್ರೇ ಮಾಡ್ತಾರೆ. ವಾಟರ್ನ ಈ ತರ ಸ್ಪ್ರೇ ಮಾಡೋದ್ರಿಂದ ಇಟ್ ಕೀಪ್ಸ್ ದ ಪ್ಲೇಸ್ ಮಾಯೆಸ್ಟ್ ಅಂಡ್ ಕೂಲ್. ಸೊ ಈ ತರ ಈ ನಡುವೆ ನಾನು ತುಂಬಾ ಕಡೆ ನೋಡಿದ್ದೀನಿ. ದೇ ಆರ್ ಅಡಾಪ್ಟಿಂಗ್ ಟು ದಿಸ್ ಅಂಡ್ ಇನ್ಸ್ಟೆಡ್ ಆಫ್ ಯೂಸಿಂಗ್ AC they are using this. So yes, it is a very nice beautiful place for any get together or ಕೂತ್ಕೊಂಡು ನೋಡಕ್ಕೆ. ಸೊ ಬನ್ನಿ ನೋಡೋಣ ಹೇಗಿದೆ ಅಂತ ಹೇಳ್ಬಿಟ್ಟು. ಸೊ ದಿಸ್ ಇಸ್ ದ ಎಂಟ್ರೆನ್ಸ್. ಸೊ ಆಲ್ರೆಡಿ ನಾನು ಬೆಳಗ್ಗೆ ಹೇಗಿರೋದ ಎಂಟ್ರೆನ್ಸ್ ಅಂತ ತೋರಿಸ್ತೆ. ಸೊ ದಿಸ್ ಇಸ್ ದ ಎಂಟ್ರೆನ್ಸ್. ಅಂಡ್ ಇಫ್ ಯು ಆರ್ ಕಮಿಂಗ್ ಇನ್ ವೀಕೆಂಡ್ ಯು ಕ್ಯಾನ್ ಬುಕ್ ಅಂಡ್ ಕಮ್. ಬಟ್ ನಾವು ವೀಕ್ ಡೇಸ್ ಅಲ್ಲಿ ಬಂದಿದ್ದು. ಸೊ ಇಟ್ ವಾಸ್ ಓಕೆ ಬಿಕಾಸ್ ವಿ ಗಾಟ್ ದ ಸೀಟ್. ಸೊ ಇಲ್ಲಿ ಏನೇನು ಮೆನ್ಯೂ ಅವತ್ತು ಇರುತ್ತೆ ಸ್ಪೆಷಲ್ ಅದನ್ನ ಹಾಕಿರ್ತಾರೆ. ಸೊ ನೈಟ್ ಬಂದ್ರೆ ಆಲ್ಮೋಸ್ಟ್ ಈ ತರ ಕಾಣಿಸುತ್ತೆ. ಸೊ ಐ ಫೆಲ್ಟ್ ದ ಲೈಟಿಂಗ್ ವಾಸ್ ವೆರಿ ಡಲ್, ಮೇ ಬಿ ಬಿಕಾಸ್ ಇಟ್ ವಾಸ್ ಎ ವೀಕ್ ಡೇ. ಸೊ ಇಲ್ಲಿ ದೊಡ್ಡ ಸ್ಕ್ರೀನ್ ಇದೆ. ಇಫ್ ಯು ಆರ್ ಎ ಕ್ರಿಕೆಟ್ ಲವರ್, ನಾವು ಬಂದಾಗ IPL ನಡೀತಾ ಇತ್ತು. ಸೊ IPL ಇಂದು ಫುಲ್ ಮ್ಯಾಚ್ ಇಲ್ಲಿ ಕೂತ್ಕೊಂಡು ನೋಡಬಹುದು. ಸೊ ದಿಸ್ ಇಸ್ ದ ಬೆಸ್ಟ್ ಥಿಂಗ್ ಯು ಕ್ಯಾನ್ ಡೂ. ಅಂಡ್ ದಿಸ್ ಇಸ್ ದ ಪ್ಲೇಸ್ which I showed in the morning, how it looks. So fantastic. So wall paintings ಎಲ್ಲ ಸೂಪರ್ ಆಗಿದೆ, ವೆರಿ ಸೂದಿಂಗ್. ಬಟ್ ಅದೇ ಬೆಳಗ್ಗೆ ಹೊತ್ತು ಬಂದ್ರೆ ವೆನ್ ಇಟ್ ಈಸ್ ಮಾರ್ನಿಂಗ್ ಆರ್ ಈವ್ನಿಂಗ್ ಇಟ್ ವಿಲ್ ಬಿ ವೆರಿ ನೈಸ್ ಟು ಸಿ. ಆಬ್ವಿಯಸ್ಲಿ ಮಾರ್ನಿಂಗ್ ಅಂದ್ರೆ ಅಲ್ಲಿ ಮಾರ್ನಿಂಗ್ ಅಂತೂ ಆಗಲ್ಲ, ನೂನ್ ಮೇಲೆನೆ ಓಪನ್ ಆಗೋದು. ಬಟ್ ವಾಟ್ ಐ ಮೆಂಟ್ ವಾಸ್ ಬೆಳಕಿದ್ದಾಗ ಬಂದ್ರೆ. ಸೊ ರಾತ್ರಿ ಹೊತ್ತು ನೋಡಿ ಇಷ್ಟು ಕತ್ಲು ಅನ್ನಿಸ್ತು ನನಗೆ. ದ ಲೈಟ್ ವಾಸ್ ವೆರಿ ಡಲ್. ಮೇ ಬಿ ಬಿಕಾಸ್ ಇಟ್ ಇಸ್ ಅ ಬಾರ್ ಅಂಡ್ ಕಿಚನ್, ಆರ್ ಇಟ್ ಮೇ ಬಿ ಬಿಕಾಸ್ ವೀಕ್ ಡೇಸ್ ಅಲ್ಲಿ ಜಾಸ್ತಿ ಲೈಟ್ ಆನ್ ಮಾಡಲ್ಲ ಅಂತ ಅನ್ಕೊಂತೀನಿ. ಬಟ್ ಬೇಸಿಕಲಿ ಅಲ್ಲಿ ನಿಮಗೆ ನೋಡಿದ್ರೆ ಇಟ್ ಡಸಂಟ್ ಲುಕ್ ಮಚ್ ಡಿಫ್ರೆಂಟ್, ಅಂದ್ರೆ ಒಂದ್ ಸ್ವಲ್ಪ ಚೆನ್ನಾಗಿ ಅನ್ಸುತ್ತೆ. ಬಟ್ ಇಲ್ಲಿ ಇಟ್ ಈಸ್ ಲುಕಿಂಗ್ ವೆರಿ ಡಾರ್ಕ್. ಸೊ ನಾನು ಆಕ್ಚುಲ್ ಆಗಿ ಐ ಹ್ಯಾಡ್ ಟು ಪುಟ್ ದ ಲೈಟ್ ಅಂಡ್ ಶೂಟ್. ಸೊ ಆ ತರ ಅನ್ನಿಸ್ತು ನನಗೆ. ಸೊ ಎಸ್, ಇಫ್ ಯು ಆರ್ ಲುಕಿಂಗ್ ಫಾರ್ ಎ ಬ್ರೈಟ್ ಪ್ಲೇಸ್ then this is not the place for the evening. Weekdays ಅಲ್ಲಿ
especially. So this is a private room. If you are conducting any private parties, so get-togethers, you can go there and enjoy this place. So ಇದಕ್ಕೆ ಸೋಫಾಸ್ ಮತ್ತೆ ಸೋಫಾ ಸ್ಟೂಲ್ಸ್ ಎಲ್ಲ ಹಾಕಿದ್ದಾರೆ. So this is a smoking area. So if you are a smoker, you can sit this side because it's open on the other side. Windows ide ಆ ಕಡೆ. So hangagi, so this is the middle part from where you can stand and see the entire hall. ಕೆಳಗಡೆ ಹಾಲ್ ಏನಿದೆ ಅದು ಸೂಪರ್ ಆಗಿ ಕಾಣಿಸುತ್ತೆ ಇಲ್ಲಿಂದ. ಸೊ ಏನಾದ್ರೂ ಇವೆಂಟ್ ಮಾಡುವಾಗ, ಇಫ್ ಯು ವಾಂಟ್ ಟು ಡೂ ಎನಿ ಇವೆಂಟ್ ಆಲ್ಸೋ, ದೇ ವಿಲ್ ಟೇಕ್ ದ ಬುಕಿಂಗ್ಸ್ ಲೈಕ್ ಎಂಗೇಜ್ಮೆಂಟ್ ಆಗಿರ್ಬೋದು, ಬರ್ತ್ಡೇ, ಎನಿಥಿಂಗ್. ಸೊ ಈ ಏರಿಯಾದಲ್ಲಿ ದೇ ವಿಲ್ ಅರೇಂಜ್ ಇಟ್. ಸೊ ಮೇಲ್ಗಡೆನು they have the seatings. So this is the main seating area. So ಇಲ್ಲಿ ಬೇರೆ ಬೇರೆ ತರ ಸೀಟಿಂಗ್ಸ್ ಇದೆ. ಸೊ ಈಗ ನೀವು ನೋಡಬಹುದು, ಸೈಡ್ ಅಲ್ಲಿ ಫುಲ್ ಲೈನರ್ ಇದೆ, ಮಧ್ಯದಲ್ಲಿ ರೌಂಡ್ ಟೇಬಲ್ಸ್ ಇದೆ, and straight tables, round tables, seatings ಇದೆ. And yes, you can choose the seatings according to your wish if you have come early and ಜಾಗ ಇದ್ರೆ. ಸೊ ಎಸ್, ನಾವು ನೋಡ್ತಾ ಇದೀವಿ ಯಾವ್ದು ಸೀಟಿಂಗ್ ಅಲ್ಲಿ ಕೂರೋಣ ಅಂತ ಹೇಳ್ಬಿಟ್ಟು. ಸ್ಕ್ವೇರ್ ಟೇಬಲ್, ರೌಂಡ್ ಟೇಬಲ್. ಫೈನಲಿ ವಿ ಕೇಮ್ ಟು ದಿಸ್ ಸೋಫಾಸ್. ಕ್ಯೂಬಿಕಲ್ ಸೋಫಾ ನಂಗೆ ತುಂಬಾ ಇಷ್ಟ ಆಯ್ತು. ದಿಸ್ ಇಸ್ ಅ ಕ್ಯೂಬಿಕಲ್ ರೌಂಡ್ ಸೋಫಾ. ಸೊ ಅದ್ರ ಪಕ್ಕ ನೀವು ನೋಡಿದ್ರಿ, ಇಟ್ ಈಸ್ ಅ ಹಾಫ್ ಕ್ಯೂಬಿಕಲ್. ಸೊ ಯು ಕ್ಯಾನ್ ಆಕ್ಚುಲಿ ಚೂಸ್ ರೌಂಡ್, ಫುಲ್ ರೌಂಡ್ if you are more people, half round if you are less, but we wanted to sit in this round cubicle. So ಈ ತರ ವ್ಯೂ ಕಾಣಿಸ್ತಾ ಇದೆ. ಸೊ ಆಸ್ ಯು ಕ್ಯಾನ್ ಸಿ, ಲೈಟ್ ಈಸ್ ವೆರಿ ಡಲ್ ಅಂಡ್ ಇಟ್ ಈಸ್ ಸೂದಿಂಗ್ ಆಲ್ಸೋ. ಸಮ್ ಮೈಟ್ ಲೈಕ್ ಇಟ್, ಬಟ್ ನನಗೆ ಯೂಶಲಿ ಸ್ವಲ್ಪ ಬ್ರೈಟ್ ಲೈಟ್ ಇದ್ರೆ ಚಂದ ಅನ್ಸುತ್ತೆ. ಸೊ ಐ ರಿಗ್ರೆಟೆಡ್ ಕಮಿಂಗ್ ಹಿಯರ್ ಲೇಟ್ ನೈಟ್, ಐ ಮೀನ್ ಲೇಟ್ ಇನ್ ದ ನೈಟ್, ಬಿಕಾಸ್ ಬೆಳಗ್ಗೆ ಬಂದಿದ್ರೆ ಚೆನ್ನಾಗಿರ್ತಿತ್ತು ಅಂತ ಅನ್ನಿಸ್ತು, ಅಟ್ಲೀಸ್ಟ್ ಇನ್ ದ ಈವ್ನಿಂಗ್. ಯಾಕಂದ್ರೆ ತುಂಬಾ ಫೋಟೋಸ್ ಅಥವಾ ಇದು ನೀವು ತಗೋಬೇಕು ಅಂದ್ರೆ ಈ ಲೈಟ್ ಅಲ್ಲಿ ನೀವು ಎಸ್ಪೆಷಲಿ ಯು ಕ್ಯಾಂಟ್ ಕ್ಲಿಕ್ ಮಚ್. ಸೊ ಎಸ್, ಯು ಹ್ಯಾವ್ ಟು ಪ್ಲಾನ್ ಫಾರ್ ದ ಈವ್ನಿಂಗ್ಸ್ ಫಾರ್ ದಿಸ್ ಪ್ಲೇಸ್ ಅಂತ ನನಗೆ ಅನ್ನಿಸ್ತು. ಇಟ್ಸ್ ಮೈ ಓನ್ ಒಪಿನಿಯನ್. ಸೊ ನಿಮಗೆ ಪ್ಲೇಸ್ ಬಗ್ಗೆ ಅಷ್ಟೊಂದು ಇಂಟ್ರೆಸ್ಟ್ ಇಲ್ಲ ಅಂದ್ರೆ ಯು ಕ್ಯಾನ್ ಜಸ್ಟ್ ಗೋ ಫಾರ್ ಇಟ್. ಇಟ್ಸ್ ನಾಟ್ ಎ ಬಿಗ್ ಡೀಲ್. ಸೊ ಇಲ್ಲಿ ಆಕ್ಚುಲಿ ಪರ್ಫಾರ್ಮೆನ್ಸ್ ನಡೆಯುತ್ತೆ ವೀಕೆಂಡ್ಸ್ ಅಲ್ಲಿ. ಸೊ ದೇ ವಿಲ್ ಹ್ಯಾವ್ ಕಾನ್ಸರ್ಟ್ಸ್ ಅಂಡ್ ಆಲ್ ದಟ್. ಸೊ ಯು ಕ್ಯಾನ್ ಸಿ ದಟ್. ಸೊ ಬೇಸಿಕಲಿ ಹಿಂದಿ, ಇಂಗ್ಲಿಷ್ ಮತ್ತೆ ರೀಜನಲ್ ಲ್ಯಾಂಗ್ವೇಜ್ ಕನ್ನಡದಲ್ಲೂ ಇಲ್ಲಿ ಈ ತರ ಪರ್ಫಾರ್ಮೆನ್ಸಸ್ ನಡೀತಾ ಇರುತ್ತೆ. ಸೊ ಡಿಪೆಂಡಿಂಗ್ ಆನ್ ದಟ್ ನೀವು ನೋಡ್ಕೊಂಡು ಬರಬಹುದು ವೀಕೆಂಡ್ ಅಲ್ಲಿ ವಿಚ್ ಪರ್ಫಾರ್ಮ್ ಯು ವಾಂಟ್ ಟು ಸಿ. So this will be only on weekends or important days, I believe. So AC ಇಲ್ಲ ಅಂತ ಹೇಳಿದೆ. ಆಮೇಲೆ ನಾನು ಅಬ್ಸರ್ವ್ ಮಾಡಿದೆ, they actually have this opening ceiling. So this opens actually. So rooftop ಅಲ್ಲಿ ಈ ತರ ಸೀಲಿಂಗ್ ಮಾಡಿದ್ದಾರೆ, which opens up in the morning and in the evening. So it's a nice idea because ಈಗಿನ ಕರೆಂಟ್ ರೇಟ್ ಅಲ್ಲಿ ಎಲೆಕ್ಟ್ರಿಸಿಟಿ ತುಂಬಾ ಯೂಸ್ ಮಾಡೋ ಬದಲು ದೇ ಕ್ಯಾನ್ ಹ್ಯಾವ್ ದೀಸ್ ಟೈಪ್ ಆಫ್ ಓಪನ್ roofs. So you can see open ಆಗ್ತದೆ, ಕ್ಲೋಸ್ ಆಗ್ತದೆ. So it will save the current also, but in the time ತುಂಬಾ ಬ್ರೀಸಿ ಆಗಿ ಸಕ್ಕದಾಗಿ ಇರುತ್ತೆ ಅಂತ ಅನ್ನಿಸ್ತು. So that's why they don't have AC. So we ordered this beautiful drink. ಸೊ ಇದ್ರ ಹೆಸರು ಎಂಥದ್ದು, RCB ಅಂತ ಹೇಳಿ. ಸೊ RCB ಮತ್ತೆ ಚೆನ್ನೈ ಎರಡರದ್ದು ಡ್ರಿಂಕ್ಸ್ ಇತ್ತು. ಸೊ ಆಬ್ವಿಯಸ್ಲಿ ವಿ ವಾಂಟೆಡ್ ಟು ಹ್ಯಾವ್ RCB. ಸೊ ಎಸ್, ದಟ್ ವಾಸ್ RCB ಡ್ರಿಂಕ್. ಐ ಡೋಂಟ್ ರಿಮೆಂಬರ್ ದ ಎಂಟೈರ್ ನೇಮ್, ಫುಲ್ ನೇಮ್ ಏನಪ್ಪ ಅದ್ರದ್ದು ಅಂತ ನೆನಪಿಲ್ಲ, ಬಟ್ ಇಟ್ ವಾಸ್ ಕ್ವೈಟ್ ಓಕೆ. ವಾಟರ್ಮಿಲನ್ ಜೊತೆ ನನಗೆ ಸ್ವಲ್ಪ ಸ್ಪ್ರೈಟ್ ಮಿಕ್ಸ್ ಮಾಡ್ದಂಗೆ ಇತ್ತು. ಆ್ಯಂಡ್ ದಿಸ್ ಇಸ್ ಚೀಸ್ ಬಾಲ್ಸ್. It was okay, and fries jothe sauce was fine, and yes, drink was okay. I was expecting a very nice drink, but anyways it was not so special, but this was special. Art shape pizzas illi sigute, so you can actually order this, and if you are not like ಒಂದು ದೊಡ್ಡ ಪಿಜ್ಜಾ ತಗೊಂಡ್ರೆ ಫುಲ್ ಜಾಸ್ತಿ ಆಗುತ್ತೆ ಅಂತ ಇದ್ರೆ you can take these. So this comes in 2 halves. So ನಾನು ನನ್ನ ಮಗಳು ಇಬ್ಬರೇ ಇದ್ದಿದ್ದು, so we just wanted to
have not too heavy. So she it's very picky eater, so I have to be very cautious, like ಯಾವಾಗ ಅವಳು ನಂಗೆ ಸಾಕು ಅಂತ ಹೇಳ್ತಾಳೆ, ಸೊ ಐ ಶುಡ್ ಬಿ ರೆಡಿ ಟು ಈಟ್. ಯಾಕಂದ್ರೆ ಅಷ್ಟು ದುಡ್ಡು ಕೊಟ್ಮೇಲೆ ಸುಮ್ಮನೆ ಬಿಟ್ಬಿಟ್ಟು ಬರೋಕ್ಕೆ ನನಗಂತೂ ಆಗಲ್ಲ. ರಿಯಲಿ ಡೋಂಟ್ ವೇಸ್ಟ್ ಫುಡ್. ಸೊ ನನಗೆ ಎಷ್ಟು ಅವಳು ಬಿಟ್ಟರೆ ತಿನ್ನೋಕ್ಕಾಗುತ್ತೆ, ಯೂಶಲಿ ನಾನು ಅಷ್ಟು ಆರ್ಡರ್ ಮಾಡ್ತೀನಿ. ಆ್ಯಂಡ್ ಪಾಸ್ತಾ ಇಟ್ಸ್ ವಾಸ್ ಫೈನ್. So yes, apart from this, ನನಗೆ ಗೊತ್ತಾಗಿದ್ದು these are beautiful drinks which are available ಅಂತ ಆಮೇಲೆ ಗೊತ್ತಾಯ್ತು. So you can try these when you go there. It looks really fab. So this is how it looks with light. And finally ನನ್ನ ಮಗನೂ ಬಂದ, ಬಿಕಾಸ್ ಅವನದು ಏನು ಇನ್ಸ್ಟಿಟ್ಯೂಟ್ ಇದೆ ಅರೇನಾ ಅದ್ರ ಪಕ್ಕನೇ ಇರೋದು. ಸೊ ದಿಸ್ ಇಸ್ ರೈಟ್ ನೆಕ್ಸ್ಟ್ ಟು ಬನಶಂಕರಿ ಪಿಜ್ಜಾ ಹಟ್. ಸೊ ನಾನು ಮ್ಯಾಪ್ಸ್ ಅಲ್ಲಿ ಶೇರ್ ಮಾಡ್ತೀನಿ. ಸೊ ದಿಸ್ ಇಸ್ ವೆರಿ ಅಟ್ರಾಕ್ಟಿಂಗ್ ಪ್ಲೇಸ್ ಇನ್ ದ ಎಂಟೈರ್ ಪ್ಲೇಸ್. ಏನಪ್ಪ ಇದು ಅಂದ್ರೆ ದೇ ಹ್ಯಾವ್ ಎ ಕ್ಯೂಬಿಕಲ್ ಬಾಕ್ಸ್ ಲೈಕ್ ಕವರ್ ಪೇಜ್ ಏನಿರುತ್ತೆ ಅಲ್ವಾ, ಆ ತರ. ಸೊ ಎವ್ರಿ ಟೈಮ್ ಎನಿ ಒನ್ ಕಮ್ಸ್ ವಿತ್ ಗ್ರೂಪ್, ನೀವು ಇದ್ರೊಳಗಡೆ ನಿಂತ್ಕೊಂಡು ಆಕ್ಚುಲಿ ಯು ಕ್ಯಾನ್ ಶೂಟ್ ದ ಫೋಟೋಸ್ ಆರ್ ವಿಡಿಯೋಸ್. ಇಟ್ ಈಸ್ ರಿಯಲಿ ನೈಸ್. ಸೊ ಬಾಕ್ಸ್ ತರ ಮಾಡಿದ್ದಾರೆ, ಅದ್ರೊಳಗಡೆ ನಾವು ಹೋಗಿ ನಿಂತ್ಕೊಂಡ್ರೆ ಈ ತರ you can click nice photos. So as of now RCB ನಡೀತಾ ಇರೋದ್ರಿಂದ they have put RCB ವಿರಾಟ್ ಕೊಹ್ಲಿ's picture. So ಇಲ್ಲಾಂದ್ರೆ ಬೇರೆ ಬೇರೆ actually ಹಾಕ್ತಾರೆ. So it's nice place and a nice thing to do for reels and all. So yes, apart from that ಇಲ್ಲಿ ಫೋಟೋ ಶೂಟ್ ನಡೀತಾ ಇದೆ ನನ್ನ ಮಗಳದು, ನನ್ನ ಮಗ ತೆಗಿತಾ ಇದ್ದಾನೆ. And they'll have lot of offers on drinks and all that. So yes, it is nice place to visit. So I recommend to go in the evening and enjoy the place. So we really enjoyed. Thanks for watching, guys.